ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದ್ದಂತಹ ಮೈಸೂರಿನ ಚಾಮುಂಡಿ ಬೆಟ್ಟದ ದೇವಿಕೆರೆಯ ರಸ್ತೆಯನ್ನ ತೆರವು ಮಾಡಬೇಕು ಅಂತೇಳಿ ಸ್ಥಳೀಯರು ತಾಲೂಕು ಆಡಳಿತಕ್ಕೆ ಪತ್ರವನ್ನ ಬರೆಯುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಸದ್ಯ ಈಗ ತಾಲೂಕು ಆಡಳಿತದ ಅಧಿಕಾರಿಗಳು ಈ ಒಂದು ಗೇಟ್ ಅನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ದೇವಿಕೆರೆಯ ನಾಯಕರ ಬೀದಿಗೆ ಮಾರ್ಗ ಕಲ್ಪಿಸಿಕೊಡುವಂತಹ ರಸ್ತೆ ಇದು. ಈ ಒಂದು ಅಂದ್ರೆ ಕಸಬಾ ಹೋಬಳಿ ಚಾಮುಂಡಿ ಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ PW ರಸ್ತೆಗೆ ತಡೆಗೋಡೆಯನ್ನ ಮೈಸೂರಿನ ರಾಜವಂಶಸ್ಥರು ಅಳವಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇದರ ವಿರುದ್ಧ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಚಾಮುಂಡಿ ಬೆಟ್ಟದ ಎಂ ಮಹಾದೇವ ಸ್ವಾಮಿ ಅವರು 6/5/2023 ಪತ್ರವನ್ನ ಬರೆಯುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇದರ ಜೊತೆಗೆ ರಾಜವಂಶಸ್ಥರಿಗೂ ಕೂಡ ಮನವಿಯನ್ನ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ರಾಜವಂಶಸ್ಥರು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೆ ಅವರು ತಾಲೂಕು ಆಡಳಿತದ ಮೊರೆಯನ್ನ ಹೋಗಿದ್ರು. ಈಗ ಮೈಸೂರು ಮಹಾರಾಜರು ಬಂದ್ ಮಾಡಿಸಿದ್ದಂತಹ ಗೇಟ್ ಅನ್ನ ತಾಲೂಕು ಆಡಳಿತ ತೆರವು ಮಾಡ್ತಿದೆ. ಇನ್ನು ಈ ಒಂದು ಬೀದಿಯಲ್ಲಿ ಅಂದ್ರೆ ಈ ಒಂದು ರಸ್ತೆಯಲ್ಲಿ ಸ್ಮಶಾನ ಕೂಡ ಇದೆ. ನಾಯಕರ ಬೀದಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಈ ರಸ್ತೆಯ ಮೂಲಕ ಯಾರಾದ್ರೂ ಮೃತಪಟ್ಟರೆ ಆ ಒಂದು ಸ್ಮಶಾನಕ್ಕೆ ಹೋಗುವಂತಹ ಸ್ಥಳವೂ ಕೂಡ ಇದೇ ಆಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾಯಕರ ಬೀದಿಯವರಿಗೆ ಸಾಕಷ್ಟು ಅನುಕೂಲ ಆಗಿತ್ತು. ಈ ರಸ್ತೆ ಬಂದ್ ಮಾಡಿದ್ದರಿಂದಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಅನಾನುಕೂಲ ಉಂಟಾಗ್ತಿತ್ತು. ಖುದ್ದು ಮೈಸೂರಿನ ಯದುವಂಶದ ರಾಜವಂಶಸ್ಥರೇ ಈ ಒಂದು ರಸ್ತೆಗೆ ಗೇಟ್ ಅನ್ನ ಹಾಕಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇದು PWD ರಸ್ತೆ ಆದಂತಹ ಸಂದರ್ಭದಲ್ಲಿ ಅದು ಹೇಗೆ ಹಾಕಿಸ್ತೀರಿ ಅಂತ ಹೇಳಿ ಸ್ಥಳೀಯರು ಒಂದಷ್ಟು ಪ್ರಶ್ನೆಯನ್ನ ಮಾಡಿದ್ರು. ಪ್ರತಿಭಟನೆಗಳು ಕೂಡ ಆರಂಭದಲ್ಲಿ ನಡೆದಿದ್ವು. ಇದಾದ ಬಳಿಕ ತಾಲೂಕು ಆಡಳಿತದ ಮೊರೆ ಹೋಗಿ ಈಗ ಅದನ್ನ ತೆರವು ಮಾಡ್ತಿದ್ದಾರೆ. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ನ ನಡುವೆ ಚಾಮುಂಡಿ ಬೆಟ್ಟದ ಈ ದೇವಿಕೆರೆಯನ್ನ ಸದ್ಯ ತೆರವು ಮಾಡ್ತಾ ಇರೋದು. ಸ್ಥಳೀಯ ನಿವಾಸಿಗಳು ಸದ್ಯ ಸ್ಥಳದಲ್ಲಿದ್ದಾರೆ. ಸ್ಥಳೀಯ ನಿವಾಸಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ನಾಯಕರ ಬೀದಿಯ ಸಾಕಷ್ಟು ಮಂದಿ ಬಂದು ಇಲ್ಲಿ ಜಮಾಯಿಸಿದ್ರು. ಬೆಳಗಿಂದಲೂ ಕೂಡ ಜಮಾಯಿಸಿ ತೆರವು ಮಾಡಿ ಅಂತೇಳಿ ಮನವಿಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಈಗ ಸದ್ಯಕ್ಕೆ ಇಲ್ಲಿದ್ದಂತಹ ಪ್ರೈವೇಟ್ ಏಜೆನ್ಸಿ ಅವರು ಅಂದ್ರೆ ಮೈಸೂರಿನ ರಾಜಮನೆತನದವರು ನಿರ್ಮಿಸಿಕೊಂಡಿದ್ದಂತಹ ಪ್ರೈವೇಟ್ ಏಜೆನ್ಸಿ ಅವರು ಬಂದು ತಾಲೂಕು ಆಡಳಿತದ ಬಳಿ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ರು. ಮಾತುಕತೆಯನ್ನ ನಡೆಸಿದ ಬಳಿಕ ಅವರು ದೂರವಾಣಿಯಲ್ಲಿ ಅಂದ್ರೆ ರಾಜವಂಶಸ್ಥರನ್ನ ಸಂಪರ್ಕಿಸಿದ್ದಾರೆ. ಸಂಪರ್ಕದ ಬಳಿಕ ತೆರವು ಮಾಡಬಹುದು ಅಂತ ಹೇಳಿ ಸೂಚನೆ ನೀಡಿದ ಬಳಿಕ ಈಗ ತಾಲೂಕು ಆಡಳಿತ ಅಲ್ಲಿ ಅಳವಡಿಸಿದ್ದಂತಹ ಗೇಟ್ ಅನ್ನ ಎಲ್ಲವನ್ನು ಕೂಡ ತೆರವು ಮಾಡ್ತಿದ್ದಾರೆ. ಆ ಮೂಲಕ ಚುನಾವಣೆಗೂ ಮುನ್ನ ಸಂಸದ ಪ್ರತಾಪ ಸಿಂಹ ಅವರು ಒಂದು ಪ್ರಸ್ತಾಪವನ್ನ ಮಾಡಿದ್ರು. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಚಾಮುಂಡಿ ಬೆಟ್ಟದಲ್ಲಿರುವಂತಹ ನಾಯಕರ ಬೀದಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗೆ ಅವಕಾಶ ಮಾಡಿಕೊಡ್ತಾರಾ, ಜನರಿಗೆ ಅನುಕೂಲ ಮಾಡಿಕೊಡ್ತಾರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಈ ನಡುವೆ ಈಗ ಈ ಒಂದು ರಸ್ತೆಗೆ ಅಳವಡಿಸಿದ್ದ ಒಂದು ಗೇಟ್ ಅನ್ನ ತೆರವು ಮಾಡ್ತಿದ್ದಾರೆ. ಆ ಮೂಲಕ ಈ ಒಂದು ನಾಯಕರ ಬೀದಿಗೆ ಸಂಪರ್ಕವನ್ನ ಕಲ್ಪಿಸಿಕೊಡ್ತಿದ್ದಾರೆ. ಆದ್ರೆ ಈಗ ರಾಜವಂಶಸ್ಥರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಏನ್ ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಕಾರಣ ಅವರು ಇದು ನನ್ನ ಖಾಸಗಿ ಜಮೀನು, ನನ್ನ ಜಮೀನಿನಲ್ಲಿ ನಾನು ಗೇಟ್ ಅನ್ನ ಅಳವಡಿಸ್ಕೊಡ್ತೀನಿ ಅಂತ ಹೇಳಿ ಆರಂಭದಲ್ಲಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದು. ಆದ್ರೆ ಈಗ ಇದು PWD ರಸ್ತೆ ಅಂತ ಹೇಳಿ ಅದನ್ನ ತೆರವು ಮಾಡ್ತಿದ್ದಾರೆ. ಹಾಗಾಗಿ ಈ ಒಂದು ರಸ್ತೆಗೆ ಮತ್ತೊಮ್ಮೆ ಅವರು ನ್ಯಾಯಾಲಯದ ಮೊರೆ ಹೋಗ್ತಾರಾ ಅಥವಾ ನಾಯಕರ ಬೀದಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಬಿಟ್ಕೊಡ್ತಾರಾ, ಎಲ್ಲವೂ ಕೂಡ ಗೌಣವಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.